ಕಪ್ಪತ್ತಗುಡ್ಡದ ಗುಹೆಗಳಲ್ಲಿ ಇದೆಯಾ ಅಪಾರ ಚಿನ್ನದ ಸಂಪತ್ತು? ಆ ಬಂಗಾರದ ಗುಹೆಗಳ ರಹಸ್ಯವೇನು? ಅಲ್ಲಿನ ಜನ ಹೇಳೋದೇನು? ನ್ಯೂಸ್ 18ನ ಗ್ರೌಂಡ್ ರಿಪೋರ್ಟ್ ಬಂಗಾರದ ಗುಹೆಗಳು ಸುದ್ದಿ ಇದು. ಕಪ್ಪತ್ತಗುಡ್ಡದ ನಿಗೂಢ ಗುಹೆಗಳಲ್ಲಿದೆ ಅಪಾರ ಚಿನ್ನ. ಈ ಬಗ್ಗೆ ಈಗ ಒಂದಿಷ್ಟು ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಚಿನ್ನದ ಗುಹೆಯ ರಹಸ್ಯದತ್ತ ನ್ಯೂಸ್ 18 ಪಯಣ ಮಾಡಿದಾಗ ಅಲ್ಲಿ ಇಂಚಿಂಚು ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಇದು ನ್ಯೂಸ್ 18ನ ಗ್ರೌಂಡ್ ರಿಪೋರ್ಟ್. ಗದಗದ ಮಹಾಲಿಂಗಪುರದಲ್ಲಿ ಈ ಬಂಗಾರದ ಗುಹೆ ಇದೆ. ನ್ಯೂಸ್ 18ಗೆ ಆ ಬಂಗಾರದ ಗುಹೆ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಸ್ಫೋಟಕವಾದಂಥ ಮಾಹಿತಿಗಳನ್ನ, ರಹಸ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ಚಿನ್ನ ನಿಜಕ್ಕೂ ಇದೆಯಾ, ಈ ಹಿಂದೆ ಯಾವ ತರ ಇತ್ತು ಪರಿಸ್ಥಿತಿ ಅಂತ ಹೇಳಿ ಗ್ರಾಮಸ್ಥರು ಹೇಳಿದ್ದಾರೆ. ಮಳೆ ಆದ್ರೆ ಜಮೀನಿನಲ್ಲಿ ಚಿನ್ನ ಸಿಗ್ತಾ ಇತ್ತಂತೆ. ಸೊ ಈ ಬಗ್ಗೆ ಸ್ಫೋಟಕವಾದಂತ ಮಾಹಿತಿಯನ್ನ ಗ್ರಾಮಸ್ಥರು ಹೇಳಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಚಿನ್ನ ಹರಿದು ಬರ್ತಾ ಇತ್ತಂತೆ. ಭೀಕರ ಬರಗಾಲ ಬಂದಂತ ಸಂದರ್ಭದಲ್ಲಿ ಆಸರೆ ಆಗ್ತಾ ಇತ್ತಂತೆ ಈ ಚಿನ್ನದ ಗುಹೆಯಲ್ಲಿ ಚಿನ್ನ ಮಾರಿ ಬಂದಂತ ಹಣದಿಂದ ಜೀವನವನ್ನ ಮಾಡ್ತಾ ಇದ್ರಂತೆ ಆ ಊರಿನವರು. ಬ್ರಿಟಿಷರ ಕಾಲದಲ್ಲಿ ಹೆಂಗಿತ್ತು ಅಂಥೇಳಿ ಈ ಗ್ರಾಮಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗ ಗುಹೆಯಲ್ಲಿ ಚಿನ್ನ ಸಿಗ್ತಾ ಇತ್ತಂತೆ. ಗುಹೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಣಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು ಹೇಳಿದ್ದಾರೆ, ಆಗ ಮಳೆ ಬಂದರೆ ಚಿನ್ನ ಸಿಗ್ತಾ ಇತ್ತು, ಬರಗಾಲ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆಶ್ರಯ ಪಡಿತಾ ಇದ್ರು, ನೀರಿನಂತ ಚಿನ್ನ ಹರಿದು ಬರ್ತಾ ಇತ್ತಂತೆ ಗುಹೆಯಲ್ಲಿ. ಸೊ ಜೀವನ ಕಷ್ಟ ಆದಾಗ ಚಿನ್ನವನ್ನ ಮಾರಿ ಜೀವನ ಸಾಗಿಸ್ತಾ ಇದ್ರಂತೆ ಆಗ ಇದ್ದಂಥ ಜನ, ಅಂದ್ರೆ ಗ್ರಾಮಸ್ಥರು. ಆ ಬಗ್ಗೆ ಕಾರ್ಮಿಕರು ನ್ಯೂಸ್ 18 ಹತ್ರ ಕೆಲವೊಂದು ಸ್ಫೋಟಕವಾದಂಥ ಮಾಹಿತಿಯನ್ನ, ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಕಪ್ಪತ್ತಗುಡ್ಡದ ನಿಗೂಢ ಗುಹೆಗಳಲ್ಲಿ ಚಿನ್ನ ಇದೆ ಅಂತ ಹೇಳಿ ಈಗ ಗುಮಾನಿ ಎದ್ದಿದೆ, ಚರ್ಚೆಗಳಾಗ್ತಿದೆ. ಲಕ್ಕುಂಡಿ ಭಾಗದಲ್ಲಿ ಯಾವಾಗ ನಿಧಿ ಸಿಕ್ತು, ಕಪ್ಪತ್ತಗುಡ್ಡದ ಭಾಗದ ಬಗ್ಗೆನೂ ಕೂಡ ಚರ್ಚೆಗಳು ಆಗ ಮುನ್ನೆಲೆಗೆ ಬಂತು. ಈ ನಿಟ್ಟಿನಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗ್ರಾಮಸ್ಥರೇ ಈ ಬಗ್ಗೆ ಕೆಲವೊಂದು ಸ್ಫೋಟಕವಾದಂತಹ ವಿಚಾರಗಳನ್ನ ಹೇಳಿಕೊಂಡಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಬಂಗಾರ ಸಿಗ್ತಾ ಇತ್ತು ಈ ಗುಹೆಯಲ್ಲಿ ಅಂತ ಹೇಳಿದ್ದಾರೆ. ಕಪ್ಪತ್ತಗುಡ್ಡದಲ್ಲಿ ಇಂಥವು ನೂರಾರು ಗುಹೆಗಳದಾವು. ಇದರಲ್ಲಿ ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದು ಎಲ್ಲವೂ ನಾವು ನಿಮಗೆ ತೋರಿಸಿದ್ದೀವಿ. ಇವತ್ತು ಇಲ್ಲಿ ಏನೇನು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ ಅಂತ ಎಲ್ಲ ತೋರಿಸಿದ್ದೀವಿ. ಇದರಲ್ಲಿ ಬಂಗಾರ ತೆಗೆದಿದ್ದು ನೀವು ಕಂಡಿರಿ. ಇಂಥವು ಭಾಳ ಗುಹೆ ಅದಾವು. ಮತ್ತು ಮಾಲಿಂಪುರ, ಹತ್ತಿಕಟ್ಟಿ, ಕವಲಾದಕಟ್ಟಿ ಹಿಂಗೆ ಮಾರ್ಗವಾಗಿ ಇಂಥವು ಭಾಳ ಗುಹೆಗಳದಾವೆ ಸರ್. ಆವಾಗ ಇದು ಹಟ್ಟಿ ಮೈನ್ಸ್ ಇತ್ತಲ್ಲ ಸರ, ಆವಾಗೂ ಇಲ್ಲಿ ಸುಮಾರು ವರ್ಷ ಇಲ್ಲಿ ಕೆಲಸ ಮಾಡ್ಯಾರ ಅನ್ನೋದು ನಮ್ಮ ಹಿರಿಯರು ಹೇಳ್ತಿದ್ರಿ. ಬ್ರಿಟಿಷರ ಕಾಲಕ್ಕೆ ಮಾತ್ರ ತುಂಬ ಗವಿಗಳಾದದ್ದು ಖರೆ. ಗವಿಯಿಂದನ ಬೆಂಚಿ ಹೊಡ್ಕೊಂಬರುದ್ರೆ ಅದನ್ನು ರೂಪಿ ಅದರಾಗ ಚೂರ್ಚಾರ್ ಬಂಗಾರ ಮಾರಿ ಅದನ್ನು ಉಪಜೀವನ ಮಾಡ್ತಿದ್ರು. ಬಂಗಾರ ಇಷ್ಟೊಂದು ಭಾಳ ಬರ್ತಿದ್ದಿಲ್ಲ, ಸ್ವಲ್ಪ ದುಡಿಮೆ ದೊಡ್ಡದು ರೀ, ಭಾಳ ದುಡಿಮೆ ಅದು. ಆ ದುಡಿಮೆ ದುಡಿದು ಜನರು ಭಾಳ ಕಾಯಿಲೆಗಾದರು. ಅಲ್ಲಿಂದ ಹೊಡ್ಕೊಂಬರ್ಬೇಕು, ಮತ್ತು ಇಲ್ಲಿ ಜಿನ್ನಾಗ ಮಾಡ್ಬೇಕು. ಆಮೇಲೆ ದೊಡ್ಡ ದೊಡ್ಡ ದುಂಡಿ ಇದ್ದು ರೀ ಅವಾಗ ರುಬ್ಬಕ್ಕೆ. ಕೆಳಗೊಂದು ಹಸಿಗೆಲ್ಲ ಹಾಕ್ಕೊಂಡು ಗುಂಡು ಇಟ್ಕೊಂಡು ಅದನ್ನು ರುಬ್ತಿದ್ರು. ರುಬ್ಬಿ ಆಮೇಲೆ ಈ ಕೆಬ್ಬಣ ಪುಟ್ಟಿ ತೊಗೊಂಡು ಅದನ್ನು ತೊಳಿತಿದ್ರು. ಸ್ವಲ್ಪ ಏನೋ ಬರ್ತಿತ್ತು. ಅದು ಒಂದು ವಾರಕ್ಕೆ ಒಬ್ಬ ಮನುಷ್ಯ ಭಾಳಪ್ಪ ಅಂತಂದ್ರೆ 3 ರಿಂದ 4 ಗುಂಜಿ. ಆವಾಗ ರೇಟು ಆಟ ರೀ, 8 ರೂಪಾಯಿನೋ 10 ರೂಪಾಯಿನೋ 11 ರೂಪಾಯಿನೋ ಆ ರೇಟ್. ಅದನ್ನು ತೊಗೊಂಡು 2-3 ಗುಂಜಿ ಒಳಗೆ ಮಕ್ಕಳನ್ನ ಜೋಪಾನ ಮಾಡೋದು. ಆದರೆ ನಮಗೆ ತಿಳಿದ ಮಟ್ಟಿಗೆ ಅಷ್ಟಪರ ಬಂಗಾರನ ಅಲ್ಲಿಲ್ಲ. ಅಷ್ಟಪರಿ ಏನು ಬಂಗಾರ ಇಲ್ಲ ಮಾಡಿದ್ವಿ. ಅಂದರೆ ಈ ಕಣಿ ಈ ಚಾಣಾಲೆ ಬರಲಿಲ್ಲ ರೀ, ಅದು ಬ್ಲಾಸ್ಟ್ ಮಾಡಿದ್ರೆ ನಾವು ಬರೋದು. ಅದು ಅಂದರೆ ಬರಲಿಲ್ಲ, ಅದು ಗಟ್ಟಿ ಇತ್ತಲ್ಲ ರೀ, ಭಾಳ ಗುಡ್ಡ ಗಟ್ಟಿ ರೀ ಅದು. ಬಂಗಾರ ಬೆಂಚಿಗೆ ಗಲ್ಲ ಒಳಗೆ ಬರೋದು ರೀ, ಕರೆ ಕಲ್ಲ ಬಂಗಾರ ಇಲ್ಲ ರೀ. ಬೆಂಚಿ ಒಳಗನ ಬಂಗಾರ ರೀ, ಉಳ್ಕಿಯಲ್ಲಿ ಬಂಗಾರ ಇಲ್ಲ ರೀ. ಅದು ಪೂರ ಗುಡ್ಡನ ಇದು ಮಾಡಿದ್ರು ಬೆಂಚಿ ಒಳಗನೆ ಬಂಗಾರ. ಬೆಂಚಿ ಬಿಟ್ಟರೆ ಬಂಗಾರ ಇಲ್ಲ, ಹೊಡೆದೇ ಇಲ್ಲ ರೀ. ಹಟ್ಟಿ ಗೋಲ್ಡ್ ಮೈನ್ಸ್ನವರು ಬಂದು ಅದನ್ನು ಟ್ರೈ ಮಾಡಿದರು. ಆದ್ರೆ ಅವ್ನು ಬ್ಲಾಸ್ಟ್ ಮಾಡಿಬಿಟ್ರೆ ನಾವು ಉಳಿಯೋದು ರೀ. ಬ್ಲಾಸ್ಟ್ ಮಾಡೋ ಹೆಂಗೆ ಬೆಳೆಯೋದು? ಉಟ್ಕೋಬೇಕು, ಸ್ವಲ್ಪ ಗಟ್ಟಿ ಮಾಡಿ ಇಟ್ಕೋಬೇಕು. ನೋಡ್ರಿ, ಎಷ್ಟು ನನಗೆ 60 ವರ್ಷ ನಡೆಯಕತ್ತೈತೆ ರೀ. 60 ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ರಿ. ಹಾಗಾದ್ರೆ ಕಪ್ಪತ್ತಗುಡ್ಡ ಗುಹೆಗಳಲ್ಲಿರುವಂತ ಬಂಗಾರದ ರಹಸ್ಯ ಏನು? ಈ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ನಮ್ಮ ರಿಪೋರ್ಟರ್ ಸಂತೋಷ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ.
ಮಹಲಿಂಗಪುರ ತಾಂಡಾದ ಹೊರವಲಯದಲ್ಲಿರ್ತಕ್ಕಂಥ ನಿಗೂಢ ಗುಹೆಯಲ್ಲಿದ್ದೀವಿ. ಇಲ್ಲಿಯೂ ಕೂಡ ಬ್ರಿಟಿಷರು ಸಹ ಸಾಕಷ್ಟು ಇಲ್ಲಿಯ ಸಿರಿ ಸಂಪತ್ತನ್ನು ಸಹ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ರು. ಈ ಒಂದು ಕಪ್ಪತ್ತಗುಡದಲ್ಲಿರ್ತಕ್ಕಂಥ ಚಿನ್ನವನ್ನು ಇಲ್ಲಿಯ ಗಣಿಗಾರಿಕೆ ಮಾಡುವ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿಯೂ ಕೂಡ ಚಿನ್ನವನ್ನು ಹೇರಳವಾಗಿ ಇಲ್ಲಿ ಗಣಿಗಾರಿಕೆ ಮಾಡಿ ತೆಗೆದುಕೊಂಡು ಹೋಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು, ನಾವು ಇಲ್ಲಿ ಇದ್ದೀವಿ. ಈ ಒಂದು ದೃಶ್ಯದಲ್ಲಿಯೂ ಸಹ ಸಾಕಷ್ಟು ಗುಹೆಗಳ ಅಪಾರ ಪ್ರಮಾಣದ ಒಂದು ಚಿನ್ನದ ನಿಕ್ಷೇಪವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂಥದ್ದು. ಯಾಕಂದರೆ ಮಹಲಿಂಗಪುರ ತಾಂಡಾದಿಂದ ಸಾಕಷ್ಟು ಜನರು ಸಹ ಇಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಕಾರ್ಮಿಕರು ಬರ್ತಾ ಇದ್ರು. ಅಂದರೆ ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಚಿನ್ನದ ಗಣಿಗಾರಿಕೆ ನಡೆದಿದೆ ಅನ್ನೋದು ಕೂಡ ಇದೊಂದು ಗುಹೆಯು ಕೂಡ ನಿದರ್ಶನ ಆಗಿರುವಂಥದ್ದು. ಇಲ್ಲಿ ಸುರಂಗ ಮಾರ್ಗಗಳನ್ನು ತೆಗೆದು ಇಲ್ಲಿ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋದಕ್ಕೂ ಕೂಡ ಈ ಒಂದು ಗುಹೆಗಳೇ ಒಂದು ಸಾಕ್ಷಿ. ಈ ಒಂದು ಬೆಣಚುಕಲ್ಲಿನಲ್ಲಿಯೇ ಸಾಕಷ್ಟು ಪ್ರಮಾಣದ ಚಿನ್ನ ಹೊಣ್ತಾ ಇತ್ತು ಅಂತೆ. ಯಾಕಂದರೆ ಈ ಒಂದು ಬೆಣಚುಕಲ್ಲು ಇದೆಯಲ್ಲ, ಈ ಫಳಫಳ ಏನು ಹೊಳಿತಿದೆಯಲ್ಲ, ಇಂಥಲ್ಲಿಯೂ ಕೂಡ ಸಾಕಷ್ಟು ಚಿನ್ನ, ಅಂದರೆ ಈ ಒಂದು ಕಪ್ಪತ್ತಗುಡದಲ್ಲಿರ್ತಕ್ಕಂಥ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪ ಕೂಡ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಅಪಾರ ಪ್ರಮಾಣದ ಗುಹೆಯಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಚಿನ್ನದ ನಿಕ್ಷೇಪವನ್ನು ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆಗಿರ್ಬೋದು ಮತ್ತು ಹಟ್ಟಿ ಚಿನ್ನದ ಗಣಿಯ ಏನು ಗಣಿಗಾರಿಕೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಇಲ್ಲಿಯ ಚಿನ್ನವನ್ನು ದೋಚಿದ್ದಾರೆ. ಯಾಕಂದ್ರೆ ಲೂಟಿ ಮಾಡಿದ್ದಾರೆ. ಯಾಕಂದ್ರೆ ಇವು ಸಿರಿ ಸಂಪತ್ತು, ಯಾಕಂದ್ರೆ ಕಪ್ಪತ್ತಗುಡದ ಅಪಾರ ಪ್ರಮಾಣದ ಸಂಪತ್ತನ್ನು ಆ ಕಾಲದಲ್ಲೂ ಕೂಡ ಇಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು. ಅಂದರೆ ಈಗ ಇಲ್ಲಿ ಕಪ್ಪತ್ತಗುಡದಲ್ಲಿರ್ತಕ್ಕಂಥ ನೂರಾರು ಗುಹೆಗಳಿದ್ದಾವೆ. ನೂರಾರು ಗುಹೆಗಳು ಕೂಡ ಒಂದೊಂದಾಗಿ ಅವು ಕೂಡ ಒಂದು ಗುಹೆಯ ಒಂದು ರಹಸ್ಯಗಳನ್ನು ಈಗ ನ್ಯೂಸ್ 18 ಕನ್ನಡ ವೀಕ್ಷಕರಿಗೂ ಕೂಡ ತೋರಿಸುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಕಪ್ಪತ್ತಗುಡದಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ಯಾವ ರೀತಿಯಾಗಿ ಲೂಟಿ ಹೊಡೆದ್ರು ಅನ್ನೋದ್ರ ಬಗ್ಗೆ ಈ ಒಂದು ನಿದರ್ಶನ ಆಗಿರುವಂಥದ್ದು. ಯಾಕಂದ್ರೆ ಕಪ್ಪತ್ತಗುಡ್ಡ ಸಾಕಷ್ಟು ಖನಿಜ ಸಂಪತ್ತನ್ನು ಹೊಂದಿತ್ತು. ಇಲ್ಲಿ ಚಿನ್ನ ಇತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ನಿಕ್ಷೇಪಗಳು ಇದ್ದಾವೆ. ಹೀಗಾಗಿ ಈ ಒಂದು ಗುಹೆಗಳಲ್ಲಿ ಕೂಡ ಸಾಕಷ್ಟು ರಹಸ್ಯಗಳು ಕೂಡ ಅಡಗಿರುವಂಥದ್ದು. ಯಾಕಂದರೆ ಮಹಲಿಂಗಪುರ ತಾಂಡದ ಜನರು ಸಹ ಈ ಒಂದು ಚಿನ್ನದ ಗುಹೆಯಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡಿ ತಮ್ಮ ಜೀವನವನ್ನು ಕೂಡ ಸಾಗಿಸಿದ್ರಂತೆ. ಕೆಲವೊಂದಿಷ್ಟು ಜನರು ಸಹ ಇಲ್ಲಿಯ ಬೆಣಚುಕಲ್ಲುಗಳು ಏನು ಚಿನ್ನದ ಒಂದು ಅದಿರನ್ನು ತೆಗೆದುಕೊಂಡು ಅವರೇ ಶುದ್ಧೀಕರಣ ಮಾಡಿ ಮಾರಾಟ ಮಾಡಿ ತಮ್ಮ ಜೀವನವನ್ನು ಕೂಡ ಸಾಗಿಸಿದ್ರಂತೆ. ಅಂತೆ ಹೀಗಾಗಿ ಸಾಕಷ್ಟು ಈ ಒಂದು ಚಿನ್ನದ ಗುಹೆಗಳು ಕೂಡ ಈ ಒಂದು ಸುತ್ತಮುತ್ತಲು ಕಪ್ಪತ್ತಗುಡದ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಆಸರೆ ಆಗಿದ್ದು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ಒಂದು ಇವತ್ತಿನ ಒಂದು ಮಹಲಿಂಗಪುರ ತಾಂಡದ ಗುಹೆಯ ಒಂದು ರಹಸ್ಯ ಕೂಡ ಆಗಿರುವಂಥದ್ದು. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಕಪ್ಪತ್ತಗುಡ್ಡ ಅಂತಂದ್ರೆ ನೈಸರ್ಗಿಕವಾಗಿ ಅಪಾರ ಸಂಪತ್ತನ್ನು ಹೊಂದಿರುವಂತ ಒಂದು ಪ್ರದೇಶ ಅಂತ ಹಿಂದಿನಿಂದಲೂ ಚರ್ಚೆಗಳಿದೆ. ಸೊ ಈಗ ಈ ಗುಹೆಗಳ ಬಗ್ಗೆ ಸುಮಾರು ಎಷ್ಟು ಗುಹೆ ಇದೆ, ನಿಜಕ್ಕೂ ಅಲ್ಲಿ ಬಂಗಾರ ಸಿಗ್ತಾ ಇತ್ತಂತ, ಈ ನಿಟ್ಟಿನಲ್ಲಿ ಉತ್ಖನನ ಮಾಡುವ ನಿಟ್ಟಿನಲ್ಲಿ ಏನಾದರೂ ಪ್ರಕ್ರಿಯೆಗಳ ಆರಂಭ ಆಗುತ್ತಾ? ಹೌದು ಶರ್ಮಿತಾ, ಏನು ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ಅಂದ್ರೆ ಇದು ಕಪ್ಪತ್ತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಖ್ಯಾತಿ ಪಡೆದಿರುವಂತದ್ದು. ಇಲ್ಲಿ ಔಷಧೀಯ ಗುಣಗಳಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ ಅನ್ನೋದಕ್ಕಂತೂ ಕೂಡ ಸಾಕಷ್ಟು ಇಲ್ಲಿ ವರದಿಗಳು ಕೂಡ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಸಾಕಷ್ಟು ಇಲ್ಲಿ ಏನ್ ಗುಹೆಗಳಿದಾವೆ, ಈ ಗುಹೆಗಳನ್ನ ಸುರಂಗ ಮಾರ್ಗಗಳನ್ನ ಮಾಡಿ ಅಲ್ಲಿ ರೈಲು ಹಳಿಗಳನ್ನ ಹಾಕಿ ಅಲ್ಲಿರ್ತಕ್ಕಂಥ ಚಿನ್ನದ ನಿಕ್ಷೇಪಗಳನ್ನ ತೆಗೆದುಕೊಂಡು ಅದು ಶುದ್ಧೀಕರಣ ಮಾಡಿ ಅಲ್ಲಿಂದ ಬಂಗಾರವನ್ನ ತೆಗೆದುಕೊಂಡು ಹೋಗಿರುವಂತದ್ದು ಸಾಕಷ್ಟು ಉದಾಹರಣೆಗಳಿದಾವೆ. ಜೊತೆಗೆ ಈಗಾಗಲೇ ಇತಿಹಾಸ ಕೂಡ ಇರತಕ್ಕಂಥದ್ದು. ಅದೇ ರೀತಿನೂ ಕೂಡ ಹಟ್ಟಿಯ ಚಿನ್ನದ ಮೈನಿಂಗ್ ಕೂಡ ಇಲ್ಲಿ ಕಂಪನಿ ಸಹ ಬಂದು ಇಲ್ಲಿ ಚಿನ್ನದ ಗಣಿಯನ್ನ ಮಾಡಿ ಗಣಿಗಾರಿಕೆಯಲ್ಲಿ ಕೂಡ ಸಾಕಷ್ಟು ಇಲ್ಲಿಯ ಚಿನ್ನದ ಸಂಪತ್ತನ್ನು ಕೂಡ ದೋಚ್ಕೊಂಡು ಹೋಗಿರುವಂತದ್ದು. ಹೀಗೆ ನೋಡ್ತಾ ಹೋದ್ರೆ ಕಪ್ಪತ್ತಗುಡ್ಡದಲ್ಲಿ ಸುಮಾರು 38,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಕಪ್ಪತ್ತಗುಡ್ಡ ಇದೆ. ಈ ಕಪ್ಪತ್ತಗುಡ್ಡದಲ್ಲಿ ಕೂಡ ನೂರಾರು ಗುಹೆಗಳು ಕೂಡ ಇದಾವೆ. ಅಂದ್ರೆ ಮಹಲಿಂಗಪುರ, ಅತ್ತಿಕಟ್ಟಿ, ಅಲ್ಲಿ ಜಲ್ಲಿಗೇರಿ ಸೇರಿದಂತೆ ಅನೇಕ ಆ ಒಂದು ಸುತ್ತಮುತ್ತಲ ಭಾಗದಲ್ಲಿ ಕೂಡ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪ ಇರೋದ್ರಿಂದಾಗಿ ಅಲ್ಲಿ ಆ ಒಂದು ಗುಡ್ಡದ ಗುಹೆ ಆಳದಲ್ಲಿ ಅಂದ್ರೆ ಸುಮಾರು ನಾವು ನಿನ್ನೆ ಹೋದಂತ ಸಂದರ್ಭದಲ್ಲಿ ಕೂಡ ಸುಮಾರು 3 ರಿಂದ 4 ಕಿಲೋಮೀಟರ್ ಹೋದ್ರು ಕೂಡ ಗುಹೆ ಇನ್ನಷ್ಟು ಆಳದಲ್ಲಿ ಇರತಕ್ಕಂಥದ್ದು. ಅಂದ್ರೆ ಸುಮಾರು 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಗುಹೆಗಳು ದೊಡ್ಡ ಆಕಾರದಲ್ಲಿದ್ದಾವೆ. ಅಲ್ಲಿ ಅಪಾಯದ ಮಟ್ಟದಲ್ಲಿಯೂ ಕೂಡ ಅಲ್ಲಿಯ ಕಾರ್ಮಿಕರು ಕೆಲಸ ಮಾಡಿ ಆ ಚಿನ್ನದ ನಿಕ್ಷೇಪವನ್ನು ಕೂಡ ಹೊರಗೆ ತೆಗೆದುಕೊಂಡು ಬಂದು ತಮ್ಮ ಜೀವನವನ್ನ ಹಿಂದೆ ನಡೆಸಿದ್ರಂತೆ. ಅಂದ್ರೆ ಅಷ್ಟೊಂದು ಗುಹೆಗಳು ಕೂಡ ಇಲ್ಲಿ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಚಿನ್ನ ಇದೆ. ಹೀಗಾಗಿ ಆ ಚಿನ್ನದ ನಿಕ್ಷೇಪ ಇರೋದ್ರಿಂದಾಗಿ ಇಲ್ಲಿ ಹಿಂದೆ ಆ ಚಿನ್ನದ ಒಂದು ಮ್ಯಾಪ್ ಅನ್ನ ಮಾಡ್ಕೊಂಡು ಇಲ್ಲಿ ಚಿನ್ನವನ್ನ ತೆಗೆದುಕೊಂಡು ಹೋಗಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಸಿಗ್ತಾ ಇದಾವೆ. ಹಾಗೆ ಈಗ ಮಹಲಿಂಗಪುರದ ಗ್ರಾಮಸ್ಥರು ಕೂಡ ಒಂದಿಷ್ಟು ಸ್ಫೋಟಕ ಮಾಹಿತಿಯನ್ನು ಕೂಡ ನ್ಯೂಸ್ 18ಗೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಹಿಂದೆ ಭೀಕರ ಬರಗಾಲ ಬಂದಂತ ಸಂದರ್ಭದಲ್ಲಿ ಕೂಡ ಈ ಒಂದು ಕಪ್ಪತ್ತಗುಡ್ಡವೇ ಆ ಒಂದು ಗ್ರಾಮಸ್ಥರಿಗೆ ಆಸರೆ ಆಗಿರುವಂತದ್ದು. ಅಂದ್ರೆ ಏನು ಆ ಮೈನಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರಿದ್ರು. ಅವ್ರಿಗೆ ಯಾವುದೇ ರೀತಿಯಲ್ಲಿ ಮಳೆ ಆಗಿರಲಿಲ್ಲ, ಬೆಳೆ ಬಂದಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಹಾಗೆ ಆ ಒಂದು ಚಿನ್ನದ ಗುಹೆಗಳಿಗೆ ಹೋಗಿ ಆ ಚಿನ್ನವನ್ನ ಸುಮಾರು 10-15 ರೂಪಾಯಿಗೆ ಮಾರಾಟ ಮಾಡಿ ತಮ್ಮ ಜೀವನವನ್ನ ಸಾಗಿಸಿದ್ದಾರೆ. ಇನ್ನು ಕೆಲವೊಂದಿಷ್ಟು ಅಲ್ಲಿ ಹಿರಿಯರು ಕೂಡ ಹೇಳ್ತಾ ಇದ್ರು, ಮಳೆ ಆದ್ರೆ ಸಾಕು ಅಲ್ಲಿ ಬಂಗಾರದ ಏನು ಗುಂಜುಗಳಂತೆ ಅಂದ್ರೆ ಬಂಗಾರದ ಒಂದಿಷ್ಟು ನಾಣ್ಯಗಳಂತೆ ಅಲ್ಲಿ ಸಾಕಷ್ಟು ಏನು ಬಂಗಾರದ ಒಂದಿಷ್ಟು ಹರಳುಗಳು ಕೂಡ ಬರ್ತಾ ಇದಾವೆ. ಅಂತವನ್ನು ಕೂಡ ಅವನು ಶುದ್ಧೀಕರಣ ಮಾಡಿ ನಾವು ಮಾರಾಟ ಮಾಡಿರೋ ಉದಾಹರಣೆಗಳು ಕೂಡ ಇದಾವೆ. ಅಂದ್ರೆ ಇಂದಿಗೂ ಕೂಡ ಕಪ್ಪತ್ತಗುಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನ ಇದೆ ಅನ್ನೋದಕ್ಕೂ ಕೂಡ ಆ ಮಹಲಿಂಗಪುರ ಗ್ರಾಮಸ್ಥರು ಕೂಡ ಹೇಳ್ತಕ್ಕಂಥದ್ದು. ಯಾಕಂದ್ರೆ ಮಳೆ ಆದ್ರೆ ಸಾಕು ಕಪ್ಪತ್ತಗುಡದ ಮಣ್ಣಿನ ಪದರಿನಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದ
ಏನು ಬಂಗಾರ ಬರ್ತಾ ಇದೆ, ಆ ಬಂಗಾರವನ್ನ ತೆಗೆದುಕೊಂಡು ತಮ್ಮ ಜೀವನವನ್ನ ಕೂಡ ಸಾಗಿಸುವಂತ ಸಾಕಷ್ಟು ಕುಟುಂಬಗಳಿದಾವೆ. ಆದ್ರೆ ಇವತ್ತು ಆ ಮಹಾಲಿಂಗಪುರದಲ್ಲಿ ಸುಮಾರು 2,000 ಕುಟುಂಬಗಳಿದಾವೆ. ಈ ಹಿಂದೆ 150ಕ್ಕೂ ಹೆಚ್ಚು ಕಾರ್ಮಿಕರು ಒಂದು ಕಪ್ಪತ್ತಗುಡ್ಡದ ಒಂದು ಚಿನ್ನದ ಗಣಿಗಾರಿಕೆ ನಡೆದಂತ ಸಂದರ್ಭದಲ್ಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟರು. ಆ ಒಂದು ಏನು ಕಷ್ಟಕರವಾದಂತಹ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ನಾವೇನು ಲ್ಯಾಂಪ್ ಅಂತ ಏನ್ ಕರಿತೀವಿ, ಆ ಲ್ಯಾಂಪ್ ಚಿಮುನಿ, ಆ ಚಿಮುನಿಯಲ್ಲಿ ಬೆಳಕಿನಲ್ಲಿ ಹೋಗಿ ಕತ್ತಲದಲ್ಲೇ ಹೋಗಿ ನಮ್ಗೆ ಬೆಳಕು ಯಾವಾಗ ಆಗ್ತಿತ್ತು, ರಾತ್ರಿ ಯಾವಾಗ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇರ್ತಿತ್ತು. ಆದ್ರೂ ಕೂಡ ನಾವು ಜೀವದ ಹಂಗನ ತೊರೆದು ಅಲ್ಲಿ ಜೀವನ ಉಳಿಸ್ಕೊಳ್ಳೋದಕ್ಕಾಗಿ ನಾವು ಕೆಲಸವನ್ನ ಮಾಡಿದೀವಿ ಅಂತಂದ್ರೆ ಕೆಲವೊಂದಿಷ್ಟು ಜನರು ಕೂಡ ಆ ಒಂದು ಚಿಮುನಿಯ ಒಂದು ಇಂಗಾಲದ ಡೈಆಕ್ಸೈಡ್ ಅನ್ನು ಕುಡಿದು ಸಾಕಷ್ಟು ಜನರು ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಸಾಕಷ್ಟು ಜನರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಸ್ಫೋಟಕವಾದಂತಹ ಮಾಹಿತಿಯನ್ನು ಕೂಡ ಈಗ ನ್ಯೂಸ್ 18ಗೆ ಕೊಟ್ಟಿರುವಂತದ್ದು. ಅಂದ್ರೆ ಚಿನ್ನದ ಗಣಿಗಾರಿಕೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನರಿಗೆ ಅನಾರೋಗ್ಯಕ್ಕೂ ಕೂಡ ತುತ್ತಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಆದ್ರೆ ಈಗ ಇರ್ತಕ್ಕಂಥ ಗುಹೆಗಳನ್ನ ಜೀರ್ಣೋದ್ಧಾರ ಮಾಡಿ ಅವುಗಳನ್ನು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದು ಆ ಒಂದು ಮಹಾಲಿಂಗಪುರದ ಗ್ರಾಮಸ್ಥರ ಮಾತಾಗಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿಯನ್ನ ಥ್ಯಾಂಕ್ ಯು ಸೋ ಮಚ್ ಸಂತೋಷ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.